ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಬ ಸೈಕಿರಂಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಿಮಗೆ ಒಂದು ವಿಡಿಯೋದಲ್ಲಿ ಆಷಾಢ ಮಾಸದ ಒಂದು ಮನ್ನೆಟ್ಟಿನ ಅಮಾವಾಸ್ಯೆ ಯಾವಾಗ, ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗಿ ಮುಕ್ತಾಯ, ಹಾಗೆ ಈ ಶುಭ ಕೆಲಸಗಳನ್ನು ಯಾಕೆ ಮಾಡಬಾರ್ದು, ಅದರ ಮಹತ್ವವೇನು, ಹಾಗೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಹಾಗೆ ದಾನ ಮಾಡುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಬಿಡ್ತೇನೆ. ಬನ್ನಿ ನೋಡೋಣಂತೆ. ಮನ್ನೆಟ್ಟಿನ ಅಮಾವಾಸ್ಯೆ ನಮಗೆ ಯಾವಾಗ ಅನ್ನೋದಾದರೆ ಜುಲೈ 5ನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ 4:58 ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು 6ನೇ ತಾರೀಕು ಶನಿವಾರ ಬೆಳಿಗ್ಗೆ 4:28 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿಗಳನ್ನು ತೆಗೆದುಕೊಂಡು 5ನೇ ತಾರೀಕು ಜುಲೈ ಶುಕ್ರವಾರ ಆಚರಣೆ ಮಾಡ್ತೀವಿ. ಹಾಗೆ ಆಷಾಢ ಮಾಸ ನಮಗೆ 6ನೇ ತಾರೀಕಿನಿಂದ ಪ್ರಾರಂಭವಾಗ್ತದೆ ನವರಾತ್ರಿ ಹಬ್ಬದ ಜೊತೆಗೆ. 6ನೇ ತಾರೀಕು ಶನಿವಾರ ಆಷಾಢ ಮಾಸ ನಮಗೆ ಪ್ರಾರಂಭವಾದರೆ ಮುಕ್ತಾಯವಾಗುವುದು 4ನೇ ತಾರೀಕು ಆಗಸ್ಟ್ ನಮಗೆ ಆಷಾಢ ಮಾಸ ಮುಕ್ತಾಯಗೊಳ್ಳುತ್ತದೆ. 5ನೇ ತಾರೀಕಿಗೆ ನಮಗೂ ಶ್ರಾವಣ ಮಾಸ ಪ್ರಾರಂಭವಾಗ್ತದೆ ಸೋಮವಾರದಿಂದ. ಹಾಗೆ ಈ ಸಮಯದಲ್ಲಿ ನಾವು ಅಂದರೆ ಈ ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡಬಾರ್ದಂದರೆ, ಈ ಆಷಾಢ ಮಾಸಕ್ಕೆ ನಾವು ಅಮ್ಮನವರ ಒಂದು ಪೂಜೆಯನ್ನು ಮಾಡಲಿಕ್ಕೇ ಒಂದು ಮೀಸಲು ಇಡಬೇಕಾಗುತ್ತದೆ. ಹಾಗೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಪೂರ್ವಜರು ಈ ಸಮಯದ ಈ ಆಷಾಢ ಮಾಸದ ಮಳೆಯ ಪ್ರಭಾವ ತುಂಬಾ ಒಂದು ಆಗಿರೋದ್ರಿಂದ ಸಂಚಾರಕ್ಕೆ ತೊಂದರೆಗಳು ಆಗಬಾರ್ದಂತ ಶುಭ ಕಾರ್ಯಗಳನ್ನು ನಿಲ್ಲಿಸಿದ್ದರು. ಸೊ ನಾವು ಈಗಲೂ ಸಹ ಒಂದು ಈ ಮಾಸದ ಶುಭ ಕಾರ್ಯಗಳನ್ನು ಆಚರಣೆ ಮಾಡುವುದಿಲ್ಲ. ಮದುವೆ ಆಗಿರಬಹುದು, ಗೃಹ ಪ್ರವೇಶ, ಉಪನಯನ, ಹೊಸ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು, ಆಭರಣ ಖರೀದಿಸುವಂಥದ್ದು, ಮನೆ ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಅದನ್ನು ಸಹ ನಾವು ಮಾಡಬಾರ್ದು. ಈ ಸಮಯದಲ್ಲಿ ಹೆಚ್ಚೆಚ್ಚು ಪೂಜೆ ವ್ರತಗಳನ್ನು ಮಾಡಲಿಕ್ಕೇ ಈ ಮಾಸಗಳನ್ನು ನಾವು ಮೀಸಲು ಇಡಬೇಕಾಗುತ್ತದೆ. ಹಾಗೆ ಅನಸೂಯ ದೇವಿಯು ಶಿವನ 4 ಸೋಮವಾರದ ವ್ರತವನ್ನು ಸಹ ಮಾಡಿದರು ಈ ಆಷಾಢ ಮಾಸದಲ್ಲಿ ಅನ್ನೋದು ಸಹ ನಂಬಿಕೆ. ಸೊ ನಾವು ಈ ಸಮಯದಲ್ಲಿ ನೀವು 16 ಸೋಮವಾರದ ಒಂದು ವ್ರತ ಮಾಡಬೇಕಾದ್ರೆ ಈ ಆಷಾಢ ಮಾಸದಲ್ಲಿ ನೀವು ಪ್ರಾರಂಭ ಮಾಡಿದರೆ ಎಲ್ಲ ಸೂತಕಗಳನ್ನು ಎಲ್ಲ ಸಹ ನೀವು ಮುಗಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡುವಷ್ಟರಲ್ಲಿ ನಿಮಗೆ ಕಾರ್ತಿಕ ಮಾಸ ಬರುತ್ತದೆ. ಸೊ ನೀವು ಕಾರ್ತಿಕ ಮಾಸದಲ್ಲಿ ಅದು ಸಹ ಶಿವನ ಮಾಸನೇ ಆಗೋದ್ರಿಂದ ಈ ಸಮಯದಲ್ಲಿ ನೀವು ಮುಕ್ತಾಯ ಮಾಡಬೇಕಾಗುತ್ತದೆ. ಅಮರನಾಥನ ಒಂದು ಹಿಮ ಶಿವಲಿಂಗದ ಒಂದು ದರ್ಶನ ಸಹ ಇದೇ ಮಾಸದಲ್ಲಿ ಅದು ಪ್ರಾರಂಭವಾಗ್ತದೆ. ಹಾಗೆ ಚಾತುರ್ಮಾಸವನ್ನು ಸಹ ನಾವು ಇದೇ ತಿಂಗಳಿನಿಂದ ಆಚರಣೆ ಮಾಡ್ತೀವಿ. ದೇವಶಯನಿ ಏಕಾದಶಿದಿಂದ ನಮಗೆ ಚಾತುರ್ಮಾಸದ ಆಚರಣೆವಾಗಿ ಅಂದರೆ ಪ್ರಾರಂಭವಾಗಿ ನಮಗೆ ಅದು ತುಳಸಿ ವಿವಾಹದ ಹಿಂದಿನ ದಿವಸ ಅಂದರೆ ಪ್ರಬೋಧಿನಿ ಏಕಾದಶಿಗೆ ಅದು ಮುಕ್ತಾಯಗೊಳ್ಳುತ್ತದೆ. ಹಾಗೆ ನಾವು ಈ ಒಂದು ಆಷಾಢ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿನದಂದು ನಾವು ಅಮೃತಲಕ್ಷ್ಮಿ ಪೂಜೆಯನ್ನು ಸಹ ನಾವು ಮಾಡ್ತೀವಿ. ಅಮೃತಲಕ್ಷ್ಮಿ ಪೂಜೆಯ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಮೈಸೂರು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಅಂದರೆ ಜನ್ಮೋತ್ಸವವನ್ನು ಸಹ ಆಚರಣೆ ಮಾಡ್ತೀವಿ. ಚಾಮುಂಡೇಶ್ವರಿ ಅಮ್ಮನವರ ಒಂದು ಹುಟ್ಟು ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತೀವಿ. ಹಾಗೆ ತಿಂಗಳಿಗೆ 2 ಪ್ರದೋಷಗಳು ಬರ್ತದೆ, ಕೃಷ್ಣ ಪ್ರದೋಷ ಹಾಗೂ ಶುಕ್ಲ ಪ್ರದೋಷ ಅಂತ. ಅದನ್ನು ಸಹ ನಾವು ಈ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ. ಈ ಆಷಾಢ ಮಾಸಕ್ಕೆ ನಾವು ಶೂನ್ಯ ಮಾಸ ಅಂತ ಸಹ ನಾವು ಕರೆಯುತ್ತೇವೆ. ಹಾಗೆ ನಾವು ಈ ಸಮಯದಲ್ಲಿ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಗುಪ್ತ ನವರಾತ್ರಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಇನ್ಫಾರ್ಮೇಷನನ್ನು. ಹಾಗೆ ನಾವು ಈ ಮಾಸದಲ್ಲಿ ವೈಭವ ಲಕ್ಷ್ಮಿ ವ್ರತವನ್ನು ಪ್ರಾರಂಭ ಮಾಡಿ ಅದನ್ನು ನಾವು 8 ವಾರಗಳನ್ನು ಮುಗಿಸುವಷ್ಟರಲ್ಲಿ ನಮಗೆ ಶ್ರಾವಣ ಮಾಸದಲ್ಲಿ ಅದು ಮುಕ್ತಾಯಗೊಳ್ಳುತ್ತದೆ. ಸೊ ನೀವು ಈ ಸಮಯದಲ್ಲಿ ಅದನ್ನು ಪ್ರಾರಂಭ ಮಾಡುವುದು ತುಂಬಾ ಒಳ್ಳೆಯದು. ಹಾಗೆ ಆಷಾಢ ಮಾಸ 4 ಶುಕ್ರವಾರ ಸಹ ನಾವು ಅಮ್ಮನವರ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆ ನಾವು ಮಾಡ್ತೀವಿ ಆಷಾಢ ಮಾಸದ ಆದಿ ಶುಕ್ರವಾರ ಪೂಜೆ ಅಂತ. ಹಾಗೆ ಆಷಾಢ ಮಾಸದಲ್ಲಿ ನಾವು 2 ಏಕಾದಶಿಯನ್ನು ಸಹ ನಾವು ಆಚರಣೆ ಮಾಡ್ತೀವಿ. ಅದು ಸಹ ತುಂಬಾ ಒಂದು ವಿಶೇಷವಾದದ್ದು. ಹಾಗೆ ನಾವು ಕೊನೆಯದಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವುದರಲ್ಲಿ ಈ ಮಾಸವನ್ನು ನಾವು ಮುಕ್ತಾಯ ಮಾಡ್ತೀವಿ. ಈ ಸಮಯದಲ್ಲಿ ನೀವು ಹೆಚ್ಚೆಚ್ಚು ಅಮ್ಮನವರ ಪೂಜೆಯನ್ನು ನೀವು ಮಾಡುವುದು ತುಂಬಾ ಒಳ್ಳೆಯದು. ಏನಕ್ಕಪ್ಪ ಅಂತಂದರೆ ಆಷಾಢ ಮಾಸದಲ್ಲಿ ಅಮ್ಮನವರ ಶಕ್ತಿ ತುಂಬಾ ಇರ್ತದೆ. ಸೊ ನೀವು ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ ಮಾಡುವುದು ಸಹ ತುಂಬಾ ಒಳ್ಳೆಯದು ಅಮ್ಮನವರಿಗೆ. ಈ ಸಮಯದಲ್ಲಿ ನೀವು ಯಾವ್ಯಾವುದನ್ನು ವಸ್ತುವನ್ನು ದಾನ ಮಾಡಬಹುದು ಅಂದರೆ ಛತ್ರಿ ದಾನ ಮಾಡಿದರೆ ನಮಗೆ ಒಂದು ಕಷ್ಟಗಳು ಸಹ ಕಡಿಮೆ ಆಗ್ತದೆ ಅಂತ ನಂಬಿಕೆ. ಹಾಗೆ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ನಮಗೆ ಹಣಕಾಸಿನ ಒಂದು ಸಮಸ್ಯೆ ಸಹ ದೂರವಾಗ್ತದೆ. ದಿನಸಿ ತರಕಾರಿಗಳನ್ನು ಸಹ ನೀವು ದಾನ ಮಾಡಬಹುದು. ಹಾಗೆ ನಾವು ಈ ತಿಂಗಳಿನಲ್ಲಿ ಯಾವ ಆಹಾರಗಳನ್ನು ಸೇವಿಸಬೇಕು ಹಾಗೆ ಸೇವಿಸಬಾರದು ಅನ್ನೋದಾದರೆ ಈರುಳ್ಳಿ, ಬೆಳ್ಳುಳ್ಳಿ, ಬದನೆಕಾಯಿ, ಕುಂಬಳಕಾಯಿ, ಎಲೆಕೋಸು ಈ ಥರ ನಾವು ಸೇವನೆ ಮಾಡದೇ ಇರುವಂಥದ್ದು ತುಂಬಾ ಒಳ್ಳೆಯದು. ಏನಕ್ಕಪ್ಪ ಅಂತಂದರೆ ಈ ಸಮಯದಲ್ಲಿ ನಮಗೆ ಡೈಜೆಷನ್ ಪವರ್ ತುಂಬಾ ಕಡಿಮೆ ಇರುವುದರಿಂದ
ಈ ರೀತಿ ನಾವು ಹೆವಿ ಒಂದು ಆಹಾರಗಳನ್ನು ಸೇವಿಸಿದಲ್ಲಿ ನಮಗೆ ಒಂದು ಆರೋಗ್ಯದ ಮೇಲೆ ಸಹ ಒಂದು ಪರಿಣಾಮ ಬೀರುತ್ತದೆ. ಸೊ ನಾವು ಈ ವಸ್ತುನ ತುಂಬಾ ಒಂದು ಬಳಸದೇ ಇರುವಂಥದ್ದು ಒಳ್ಳೆಯದು. ನಾವು ಯಾವ ವಸ್ತುನ ತುಂಬಾ ಒಂದು ಬಳಸಬೇಕಂದ್ರೆ ಕಾಳುಮೆಣಸು, ಶುಂಠಿ ಈ ಥರ ಹಾಗೆ ಹಸಿ ತರಕಾರಿಗಳನ್ನು ನಾವು ತುಂಬಾ ಒಂದು ಸೇವಿಸುವುದು ಈ ಆಷಾಢ ಮಾಸದಲ್ಲಿ ತುಂಬಾ ಒಂದು ಒಳ್ಳೆಯದಾಗಿದೆ. ಸಾಧು ಸಜ್ಜನರು ತಂತ್ರಶಕ್ತಿ, ಇಚ್ಛಾಶಕ್ತಿಯನ್ನು ಅವರನ್ನು ಒಂದು ಪಡೆಯಲು ಈ ಗುಪ್ತ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನನಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ನಮಗೆ ಆಷಾಢ ಮಾಸದ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.